ಫೋಟೋಸ್ ವಿಡಿಯೋಸ್ ತಗೊಳ್ಳೋ ಗ್ಯಾಪ್ ಅಲ್ಲಿ ಹೆಲ್ಮೆಟ್ ಎತ್ಬಿಟ್ಟಿದ್ರು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ 6 ಗಂಟೆಗೆನೆ ಎದ್ದು ಇವತ್ತು ವಾರ ಇದ್ದಿದ್ರಿಂದ ಮನೆ ಎಲ್ಲ ಕ್ಲೀನ್ ಮಾಡಿ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಸಹ ಮುಗಿಸ್ತೆ. ಹಾಗೆ ರೆಡಿಯಾಗಿ ಒಂದ್ ಗ್ಲಾಸ್ ಹಾಲು ಕುಟ್ಕೊಂಡು ನಾನು ನಮ್ಮ ಮನೆಯವರು ಮನೆಯಿಂದ ಹೊರಟ್ವಿ. ತುಂಬಾ ದಿನದಿಂದ ಒನ್ ಡೇ ಟ್ರಿಪ್ ಎಲ್ಲಾದ್ರೂ ಹೋಗ್ ಬರೋಣ ಅನ್ಕೊಂತಿದ್ವಿ, ಹಾಗೆ ಇರ್ಲಿಲ್ಲ. ಅದರಿಂದ ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ ಬರೋಣ ಅಂತ ಹೊರಟ್ವಿ. ಬೆಳಗ್ಗೆನೆ ಹೊರಟು ಹೋಗಿದ್ರಿಂದ ಅರ್ಧ ದಾರಿಗೆ ಹೋಗೋದ್ರೊಳಗಡೆ ಹೊಟ್ಟೆ ಹಸ್ವಾಯ್ತು. ಸಕ್ಕರೆಪಟ್ಟಣದಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಅಯ್ಯನ ಕೆರೆಗೆ ಹೋಗ್ ಬರೋಣ ಅಂತ ಹೋದ್ವಿ. ಕೆರೆಗೆ ಹೋಗೋ ರೋಡ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಯಾವ ಕಡೆ ನೋಡಿದ್ರು ಹಸ್ರೆ ಕಾಣಿಸ್ತಿತ್ತು. ಈ ಕೆರೆಗೆ ಬಂದು ನಾವು ತುಂಬಾ ದಿನನೇ ಆಗಿತ್ತು, ಆದ್ರೆ ಈ ಸಲ ಮಾತ್ರ ಫುಲ್ ಕೆರೆ ಎಲ್ಲ ತುಂಬಿತ್ತು. ಹಾಗೆ ಕೋಡಿನೂ ಸಹ ಬಿದ್ದಿತ್ತು. ನೋಡೋದಿಕ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನನಗ್ ಸ್ವಲ್ಪ ನೀರು ಅಂದ್ರೆ ಭಯ, ಆದ್ರೂ ಸಹ ಎಲ್ಲ ಓಡಾಡ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಅಲ್ಲಂತೂ ಗಾಳಿ ತುಂಬಾ ಜೋರಾಗೆ ಬೀಸ್ತಿತ್ತು. ಹಾಗೆ ಅಲೆಗಳೆಲ್ಲ ಬರ್ತಾ ಇದ್ದು. ನೀವೇ ಕೇಳಿಸ್ಕೊಳ್ಳಿ ಯಾವ ತರ ಸೌಂಡ್ ಬರ್ತಿದೆ ಅಂತ. ಇಷ್ಟೊಂದು ರೀತಿ ಐತಲ್ವಾ, ಜಾಸ್ತಿ ವೇವ್ ನೋಡು ಅಲೆಗಳು ಗಾಳಿಗೆ. ಕೆರೆ ಹತ್ರ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಗಾಡಿ ಹತ್ರ ಬಂದ್ರೆ ಯಾರೋ ನಾವ್ ತಗೊಂಡೋಗಿದ್ ಹೆಲ್ಮೆಟ್ ಎತ್ಕೊಂಡ್ ಹೋಗ್ಬಿಟ್ಟಿದ್ರು. ಹೆಲ್ಮೆಟ್ ತಗೊಂಡೋಗಿದ್ ಹುಡ್ಗರು ಸಿಕ್ಕಿದ್ರು. ನಾವ್ ಕೇಳಿದ್ಕೆ ನಮಗ್ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ಬಿಟ್ರು. ಎಲ್ಲ ಎತ್ತಿಕ್ ಬಂದ್ಬಿಟ್ಟಿದ್ರು. ಅಷ್ಟ್ರಲ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ, ಟೌನ್ ಒಳಗಡೆ ಹೋಗ್ತಾ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಅಷ್ಟ್ರಲ್ಲಿ ಪೊಲೀಸ್ ಹಿಡಿದ್ರು. ಅವ್ರಿಗೆ ಹೇಳಿದ್ರು ಕೇಳಲಿಲ್ಲ. 500 ಫೈನ್ ಕಟ್ ಬರ್ಬೇಕಾಯ್ತು. ಇದೇನ್ ಫಸ್ಟ್ ಏನಲ್ಲ, ಹೋದ್ಸಲಿ ಹೋದಾಗ ಗಾಡಿ ಮಿರರೇ ಮುರ್ದಾಕ್ಬಿಟ್ಟಿದ್ರು. ಈ ಸಲ ಹೆಲ್ಮೆಟ್ ಎತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ದಾರಿಲಿ ಹೋಗ್ತಾ ಸಿರಿಮನೆ ರೆಸಾರ್ಟ್ ಸಿಕ್ತು. ನಾವೇನ್ ಒಳಗಡೆ ಹೋಗ್ಲಿಲ್ಲ, ಹೊರಗಡೆನೆ ನೋಡ್ಕೊಂಡು ಹೊರಟ್ವಿ. ನಾವು ಹೋಗೋ ರೋಡಲ್ಲಿ ಅಲ್ಲೇ ತಣ್ಣು ಗಾಳಿ ಬೀಸ್ತಾ ಇತ್ತು. ಹಾಗೆ ರೋಡ್ ಪಕ್ಕ ಎಲ್ಲ ನೀರೆಲ್ಲ ಹರಿತಾ ಇದ್ದು. ಮುಳ್ಳಯ್ಯನಗಿರಿಗೆ ಹೋಗೋದಿಕ್ಕೆ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು, ಆದ್ರೆ ನಾವು ಮಾಡ್ಕೊಂಡು ಹೋಗಿರ್ಲಿಲ್ಲ. ಅಲ್ಲೇ 5 ನಿಮಿಷ ಮಾಡ್ಕೊಂಡು ಮುಳ್ಳಯ್ಯನಗಿರಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ 3 ಕಿಲೋಮೀಟರ್ ಹಿಂದೆನೆ ಪಾರ್ಕಿಂಗ್ ಮಾಡಿಸಿ ಅಮೌಂಟ್ ಪೇ ಮಾಡಿ ಜೀಪಲ್ಲಿ ಹೋಗ್ಬೇಕು ಅಂದ್ರು. ಮುಂಚೆ ಏನ್ ಈ ತರ ಇರ್ಲಿಲ್ಲ, ಡೈರೆಕ್ಟ್ ಗಾಡಿನೇ ಬಿಡ್ತಿದ್ರು. ವೆದರ್ ಚೆನ್ನಾಗಿತ್ತು ಅಂತ ಅಲ್ಲೇ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ನಂತರ ಜೀಪ್ ಹತ್ಕೊಂಡು ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಹೋದ್ವಿ. ಹೋಗ್ತಾ ಇರೋ ರೋಡೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಫಾಗ್ ಬೀಳ್ತಾ ಇತ್ತು. ಹಾಗೆ ಗಾಳಿ ಕೂಡ ತುಂಬಾನೇ ಬೀಸ್ತಾ ಇತ್ತು. ಇದೇ ವ್ಲಾಗ್ ಅಲ್ಲಿ ಎಲ್ಲ ಹೇಳೋದಿಕ್ಕಾಗಲ್ಲ, ನಾಳೆ ವ್ಲಾಗ್ ಅಲ್ಲೂ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೇ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.